ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚಂದನ ಹರಕೆನ ಮಾಡ್ತಾಳೆ. ಪುರೋಹಿತರು ದೇವರಿಗೆ ಆರತಿನ ಮಾಡ್ತಾರೆ. ಭಕ್ತಾದಿಗಳ ಕೋರಿಕೆನ ಈಡೇರಿಸು ತಾಯಿ ಅಂತ ಪುರೋಹಿತರು ಹೇಳ್ತಾರೆ. ಆಗ ಒಬ್ಬರಿಗೆ ಮೈಮೇಲೆ ಬಂದು, ಈ ಮನೆ ಮುತ್ತೈದೆ ಮೊದಲನೇ ಸಲ ನನ್ನ ಸನ್ನಿಧಾನಕ್ಕೆ ಬಂದಿರೋದು. ಯಾರು ಅರ್ಥ ಆಗಿಲ್ವಾ? ನೀನೇ ಬಾ ಅಂತ ಚಂದನನ ಕರೀತಾರೆ. ಚಂದನ ಭಯದಿಂದ ಹರಿ ಮತ್ತು ಮುತ್ತು ಮುಖನ ನೋಡ್ತಾಳೆ. ನಂತರ ಮುಂದೆ ಹೋಗಿ ಕೈ ಮುಗಿತಾಳೆ. ಚಂದನ, ನಿನ್ನ ಜೀವನದಲ್ಲಿ ತುಂಬ ಬದಲಾವಣೆಗಳಾಗುತ್ತೆ ಅಂತಾರೆ. ಕಂಠಿ, ಏನೋ ಬದಲಾಗುತ್ತೆ ಅಂತಾನೆ ಹರಿ. ಬಹುಶಃ ಅತ್ತಿಗೆ ಬದಲಾಗಿ ಬೇರೆ ಅತ್ತಿಗೆ ಬರ್ತಾರಾ ಅಂತಾನೆ ಕಂಠಿ. ಏಯ್ ಬಿಡ್ತು ಅನ್ನು, ಚಂದನ ಅವರು ಬದಲಾಗಬಾರ್ದು, ನನ್ನ ಲೈಫ್ಗೆ ಅವ್ರು ಬೇಕೇ ಬೇಕು ಅಂತಾನೆ ಹರಿ. ಏನಾಗುತ್ತೆ ಸ್ವಾಮಿ ಅಂತಾಳೆ ಚಂದನ. ನೀನು ಸಾಮಾನ್ಯಳಲ್ಲ ತಾಯಿ. ಸನ್ನಿಧಾನಕ್ಕೆ ಬಂದು ತಾಯಿನೇ ತೋರಿಸಿದ್ಯಾ. ತಾಯಿ ತೋರಿಸಿ ತಾಯಿನೇ ಗೆದ್ದಿದ್ಯಾ. ಈ ತಾಯಿ ಗುಣ ಇರೋಳೆ ನಿಜವಾದ ತಾಯಿ. ನನ್ನ ಸನ್ನಿಧಾನಕ್ಕೆ ಬಂದು ಶ್ರದ್ಧೆಯಿಂದ ನಡ್ಕೊಂಡಿದ್ಯಾ. ಇನ್ನು ಮುಂದೆ ನಿನಗೆಲ್ಲ ಒಳ್ಳೆಯದಾಗುತ್ತೆ. ಹೋಗು ಮಗಳೇ, ನಿನ್ನ ಬದುಕನ್ನು ಹೂವಾಗಿಸ್ತೀನಿ ಅಂತ ಹೂವನ್ನು ತೆಗೆದು ಚಂದನ ತಲೆ ಮೇಲೆ ಹಾಕಿ, ಹೋಗು ಒಳ್ಳೆಯದಾಗುತ್ತೆ ಹೋಗು ಅಂತಾರೆ. ಚಂದನ ಹಿಂದೆ ಬಂದು ನಿಂತ್ಕೋತಾಳೆ. ನಂತರ ಮುತ್ತು ಹತ್ರ ನೀನು ಬಾ ಅಂತ ಕರೀತಾರೆ. ಆಗ ಮುತ್ತು ಮುಂದೆ ಬರ್ತಾನೆ. ಕಲ್ಯಾಣದ ಯೋಗದ ಉದ್ದೇಶ ಇಟ್ಕೊಂಡು ಬಂದಿದ್ಯಾ ಅಲ್ವಾ, ಮತ್ತೆ ನನ್ನನ್ನು ಯಾಕೋ ಮರ್ತಿದ್ಯಾ? ನಿನ್ನ ಮನೆ ದೇವರನ್ನೇ ಮರ್ತಿಯೇನೋ ನೀನು ಅಂತಾರೆ. ಕ್ಷಮಿಸು ತಾಯಿ, ನಿನ್ನ ಸನ್ನಿಧಾನದಲ್ಲಿ ಎಲ್ಲಿದೆ ಅಂತ ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾವು ಬಂದಿರಲಿಲ್ಲ ಅಂತಾನೆ ಮುತ್ತು. ಈಗ ಗೊತ್ತಾಯ್ತಲ್ಲ, ಇನ್ನು ಮುಂದೆ ಸನ್ನಿಧಿನಲ್ಲಿ ನಡ್ಕೋತೀಯಾ ಅಂತಾರೆ. ನಡ್ಕೋತೀನಿ ತಾಯಿ, ನಡ್ಕೋತೀನಿ ಅಂತಾನೆ ಮುತ್ತು. ಹೋಗು, ನಿನ್ನ ಕಲ್ಯಾಣ ಸಂಕಲ್ಪ ನೆರವೇರುತ್ತೆ ಹೋಗು ಅಂತಾರೆ. ಎಲ್ಲರೂ ಖುಷಿಯಾಗ್ತಾರೆ. ಮುತ್ತು ತಲೆ ಮೇಲೆ ಹೂ ಹಾಕಿ ಆಶೀರ್ವಾದ ಮಾಡ್ತಾರೆ. ಅದು ಮಹಿಮಾ ಕೈಗೆ ಬಂದು ಬೀಳುತ್ತೆ. ಅದನ್ನು ಕಣ್ಣಿಗೆ ಒತ್ಕೋತಾಳೆ ಮಹಿಮಾ. ಎಲ್ಲ ಒಳ್ಳೆಯದಾಗುತ್ತೆ ಹೋಗು ಅಂತಾರೆ. ಎಲ್ಲ ಕೇಳಿ ಭಯನೂ ನಾನೇ, ಅಭಯನೂ ನಾನೇ, ಶಾಪನೂ ನಾನೇ, ವರನೂ ನಾನೇ. ನನ್ನ ಮರೆತವರಿಗೆ ನಾನಿಲ್ಲ, ನನ್ನ ಮೆರೆಸಿದವರಿಗೆ ನಾನು ನೆರಳಾಗ್ತೀನಿ, ನನ್ನ ನೆನೆದವರಿಗೆ ನಾನು ನೆರಳಾಗ್ತೀನಿ ಅಂತ ಆ ವ್ಯಕ್ತಿ ಅಲ್ಲೇ ಕೂತ್ಕೋತಾರೆ. ನೋಡಿ ತಾಯಿ, ನುಡಿ ಕೊಟ್ಟಾಗಿದೆ. ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಆ ತಾಯಿ ಆಶೀರ್ವಾದ ಇರುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ, ಹೋಗ್ಬಿಟ್ಟು ಬನ್ನಿ ಅಂತಾರೆ ಪುರೋಹಿತರು. ಎಲ್ಲರೂ ಕೈ ಮುಗಿತಾರೆ. ಈಚೆ ಚಂದನ ಮನೆ ಮೇಲ್ಗಡೆ ಬಂದು ಕೆಳಗಡೆ ನೋಡ್ತಾ ನಿಂತಿರ್ತಾಳೆ. ಹರಿ ಬಂದು, ಏನು ಮೇಡಮ್ ಮನೆ ತುಂಬ ಓಡಾಡ್ತಿದ್ದೀರಾ, ಇಲ್ಲೇ ಇರೋ ಪ್ಲ್ಯಾನ ಹೇಗೆ ಅಂತಾನೆ. ಅಡುಗೆ ಮಾಡೋಣ ಅಂತ ಹೋದೆ, ಮುತ್ತು ಅಣ್ಣ ಮಾಡ್ತಿದ್ರು, ಅಟ್ಲೀಸ್ಟ್ ಹೆಲ್ಪ್ ಆದರೂ ಮಾಡೋಣ ಅಂದರೆ ಅವರು ಅದಕ್ಕೂ ಬಿಡಲಿಲ್ಲ. ಇನ್ನೇನು ಮಾಡಲಿ, ಸುಮ್ಮನೆ ಓಡಾಡ್ತಿದ್ದೆ ಅಂತಾಳೆ ಚಂದನ. ನೀವು ನಮ್ಮ ಫ್ಯಾಮಿಲಿಗೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ದೀರಾ, ವ್ರತ ಮಾಡಿದ್ದೀರಾ, ನಮ್ಮಣ್ಣ ನಿಮ್ಮ ಕೈನಲ್ಲಿ ಹೆಲ್ಪ್ ತಗೋತಾನ? ನೋ ಚಾನ್ಸ್. ಹೌದು, ನಮ್ಮ ಅತ್ತಿಗೆ ಕಿಚನ್ ಬಿಟ್ಕೊಟ್ರಾ ಅಂತಾನೆ ಹರಿ. ಮುತ್ತು ಅಣ್ಣ ಇದ್ದರೆ ಅವರೇನು ಮಾತಾಡೋದೇ ಇಲ್ಲ ಅಂತಾಳೆ ಚಂದನ. ಅದು ನಮ್ಮಣ್ಣ ಅಂದರೆ. ನಿಮ್ಮ ಕೈ ಹೇಗಿದೆ, ಹುಷಾರಾಯ್ತಾ? ಕೊಡಿಲಿ ಅಂತ ಕೈ ನೋಡ್ತಾನೆ ಹರಿ. ಪರವಾಗಿಲ್ಲ ಅಂತಾಳೆ ಚಂದನ. ಆ ದೇವರು ಯಾವ್ಯಾವ ತರಹ ಅಡ್ವಾಂಟೇಜ್ ಕೊಡ್ತಾನೋ ಒಂದೂ ಗೊತ್ತಾಗಲ್ಲ ಅಂತಾನೆ ಹರಿ. ಅಡ್ವಾಂಟೇಜಾ, ಏನದು ಅಂತಾಳೆ ಚಂದನ. ನೋಡಿ, ಇವಾಗ ನಿಮ್ಮ ಕೈಗೆ ಏಟಾಗಿದೆ, ನಾನಿವಾಗ ಏನೇ ತರಲೆ ಮಾಡಿದ್ರು ನಿಮ್ಮ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತಾನೆ ಹರಿ. ಯಾಕೆ ಅಂತಾಳೆ ಚಂದನ. ನಿಮ್ಮ ಕೈಲಿ ಹೊಡೆಯೋಕ್ಕಾಗಲ್ವಲ್ಲ ನನಗೆ, ಅದಕ್ಕೆ ಅಂತಾನೆ ಹರಿ. ಬ್ಯಾಡ್ ಜೋಕ್ ಅಂತಾಳೆ ಚಂದನ. ಬ್ಯಾಡೋ ಗುಡ್ಡೋ ಸಿಕ್ಕಿದ ಚಾನ್ಸ್ ಬಿಡ್ತೀವಾ ಅಂತಾನೆ ಹರಿ. ನನ್ನ ಕೈಗೇನೋ ಗಾಯ ಆಗಿದೆ, ಆದರೆ ನನ್ನ ಕಾಲಿಗೇನೂ ಆಗಿಲ್ವಲ್ಲ ಅಂತ ಕಾಲಲ್ಲಿ ನೋವು ಮಾಡ್ತಾಳೆ ಚಂದನ. ಇಬ್ಬರು ನಗ್ತಾರೆ. ಇಲ್ಲಿ ಬೋರ್ ಆಗ್ತಿಲ್ವ ನಿಮಗೆ ಅಂತಾನೆ ಹರಿ. ಆಗತ್ತೆ, ಏನು ಮಾಡೋದು ಅಂತಾಳೆ ಚಂದನ. ಏನು ಮಾಡೋದು ಅಂತ ಕೇಳ್ತಿರಲ್ಲ, ಒಳ್ಳೆ ನೇಚರ್, ಗದ್ದೆ ತೋಟ ಎಲ್ಲ ನೋಡಿಕೊಂಡು ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗೋಣವಾ ಅಂತಾನೆ ಹರಿ. ಕಾರಲ್ಲ ಅಂತಾಳೆ ಚಂದನ. ಅಲ್ಲ, ಒಂದು ಸ್ಪೆಷಲ್ ವೆಹಿಕಲ್ ಇದೆ ಬನ್ನಿ ಅಂತ ಹರಿ ಚಂದನನ್ನು ಕರ್ಕೊಂಡು ಬಂದು, ಇದೇ ಸ್ಪೆಷಲ್ ವೆಹಿಕಲ್, ಕೂತ್ಕೊಳ್ಳಿ ಅಂತ ತಾನು ಸೈಕಲ್ ಮೇಲೆ ಕೂತ್ಕೋತಾನೆ ಹರಿ. ಇದ್ರಲ್ಲ ಅಂತಾಳೆ ಚಂದನ. ಇದರಲ್ಲಿರೋ ಗಮ್ಮತ್ತೇ ಬೇರೆ, ಬನ್ನಿ ಕೂತ್ಕೊಳ್ಳಿ ಅಂತಾನೆ ಹರಿ. ಚಂದನ ಹಿಂದೆ ಕೂತ್ಕೋತಾಳೆ. ಹರಿ ಸೈಕಲ್ನಲ್ಲಿ ಹೋಗ್ತಾನೆ. ಅದನ್ನು ನೋಡ್ತಾ ಮೈ ನೋಡ್ದಣ್ಣ, ಹರಿಯಣ್ಣನ ಸೈಕಲ್ ಸವಾರಿ ಶುರು ಆಯಿತು ಅಂತಾನೆ ಕಂಟಿನ್ಯಾಗ್ತಾನೆ. ನಂತರ ಹರಿ ಸೈಕಲ್ನಲ್ಲಿ ರೋಡಲ್ಲಿ ಬರ್ತಾನೆ. ಸ್ವಲ್ಪ ದೂರ ಬಂದಮೇಲೆ ನಿಲ್ಲಿಸು ಅಂತಾಳೆ ಚಂದನ. ಏನಾಯಿತು ಅಂತ ಹರಿ ನಿಲ್ಲಿಸ್ತಾನೆ. ನಿಲ್ಲಿಸಿ ಅಂದರೆ ಹೋಗ್ತಾನೆ ಇದ್ದೀರಲ್ಲ ಅಂತಾಳೆ ಚಂದನ. ಸೈಕಲ್ನಲ್ಲಿ ಹೋಗ್ತಿದ್ದೀನಲ್ಲ, ಜೋಶಲ್ಲಿ ಗೊತ್ತಾಗಲಿಲ್ಲ ಅಂತಾನೆ ಹರಿ. ಆಗ ಒಬ್ಬರು ಆಂಟಿ ರೋಡಲ್ಲಿ ಬರ್ತಾ, ನೀನು ನಟರಾಜನ ಮಗ ಅಲ್ವಾ ಅಂತಾರೆ. ಹೌದು, ಏನೀಗ ಅಂತಾನೆ ಹರಿ. ಹೆಂಡ್ತಿನ ಸೈಕಲ್ನಲ್ಲಿ ಹಿಂದ್ಗಡೆ ಕೂರಿಸ್ಕೊಂಡು ಹೋಯ್ತಿದ್ಯಲ್ಲ, ನೀನು ನಿಜವಾಗ್ಲೂ ನಟರಾಜನ ಮಗನೇನಾ? ಹೆಂಡ್ತಿನ ಯಾವಾಗಲೂ ಮುಂದೆ ಕೂರಿಸ್ಕೊಂಡು ಹೋಗಬೇಕು, ಅವಳು ಹಾರ್ಟ್ ಹತ್ತಿರ ಇರಬೇಕು. ನನ್ನನ್ನು ಸೈಕಲ್ನಲ್ಲಿ ಮುಂದೆ ಕೂರಿಸ್ಕೊಂಡು ನಮ್ಮೂರ ದಾರಿನಲ್ಲಿ ಹೋಯ್ತಿದ್ರೆ ಈ ಭೂಮಿನೇ ಪ್ರೇಮಲೋಕ ಆಗಿರೋದು. ಅಯ್ಯೋ, ನೀವೆಲ್ಲ ಏನು ಲವ್ ಮಾಡ್ತಿರೋ
ಹೆಂಡ್ತಿನ ಸರಿಯಾಗಿ ಲವ್ ಮಾಡೋಕ್ಕೂ ಬರಲ್ಲ ಬಡ್ಡೆ ತಾವ. ಹೋಗು ಮುಂದೆ ಕೂರಿಸ್ಕೊ ಅಂತ ಚಂದನನ ಮುಂದೆ ಕೂರಿಸ್ತಾರೆ ಆಂಟಿ. ಆಗ ಹರಿ ಖುಷಿ ಆಗ್ತಾನೆ. ಚಂದನ ಮುಜುಗರ ಪಡ್ತಾಳೆ. ಏನು ಹಂಗೆ ನೋಡ್ತೀಯಾ, ಹೆಂಡ್ತಿನ ಕರ್ಕೊಂಡು ಹೋಗು ಅಂತಾರೆ ಆಂಟಿ. ಆಗ ಹರಿ ಚಂದನನ ಮುಂದೆ ಕೂರಿಸ್ಕೊಂಡು ನಗ್ತಾ ಹೋಗ್ತಾನೆ. ಈಚೆ ವೈಭವಿ ಅಪ್ಪ ಅಮ್ಮ ಆಟೋದಲ್ಲಿ ಬರ್ತಿರ್ತಾರೆ. ಅಯ್ಯೋ ಪಾಪಿ, ಎಷ್ಟು ದಿವಸದಿಂದ ಕಾಯ್ಕೊಂಡು ಕೂತಿದ್ಯೆ, ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕಬೇಕು ಅಂತ ದೊಡ್ಡ ಬಹುಮಾನ ಕೊಟ್ಬಿಟ್ಟೆ ನೀನು. ಹುಡುಗಿ ಅಂತ ಹರಕೆ ಹೊದ್ಕೊಂಡಿದ್ನಲ್ಲೇ, ದೇವರಿಗೆ ಸಾಯಿ ನೀನು ಸಾಯಿ ಅಂತ ಹೊಡಿತಾರೆ ಅಮ್ಮ. ಅಮ್ಮ ಹೊಡಿಬೇಡ ಅಮ್ಮ, ಗರ್ಭಿಣಿ ಹೆಂಗಸಿಗೆ ಯಾರಾದರೂ ಹೊಡಿತಾರ ಅಂತಾಳೆ ವೈಭವಿ. ಅಯ್ಯಯ್ಯೋ, ಮಾಡೋದೆಲ್ಲ ಮಾಡಿಬಿಟ್ಟು ನೋಡ್ರಿ ಬಸ್ರಿಗೆ ಹೊಡಿತೀರಾ ಅಂತ ಕೇಳ್ತಾಳೆ. ಲೇ, ಮನೆ ತಲುಪೋ ಅಷ್ಟೊತ್ತಿಗೆ ನಿನ್ನ ಜೀವ ಉಳಿಸೋದಿಲ್ಲ ಅಂತ ಮತ್ತೆ ಹೊಡಿತಾರೆ ನಳಿನಿ. ಆಗ ಗಂಡ ನಳಿನಿ ಬಾಯಿ ಮುಚ್ಕೊಂಡು ಇರ್ತೀಯ ಅಂತಾರೆ. ಇನ್ನೇನು ಮಾಡಲಿ, ನಾನು ನೇಣು ಹಾಕ್ಕೊಂಡು ಸಾಯ್ಬೇಕಷ್ಟೇ ಅಂತಾರೆ ನಳಿನಿ. ಆಯಿತು, ನೇಣು ಹಾಕ್ಕೊಂಡು ಸಾಯುವಂತೆ ಮನೆಗೆ ಹೋದ್ಮೇಲೆ. ಈಗ ಬಾಯಿ ಮುಚ್ಕೊಂಡಿರು. ಮಗಳು ಈಗಲೇ ಮರ್ಯಾದೆ ತೆಗೆದ್ಬಿಟ್ಟಿದ್ದಾಳೆ, ಅದನ್ನೇ ಈಗ ಆಟೋದವರಿಗೂ ಗೊತ್ತಾಗೋ ಹಾಗೆ ನಡ್ಕೋತಿದ್ಯಾ ಅಂತಾರೆ ಗಂಡ. ಮನೆಗೆ ಬಾರೆ ನೀನು, ಈ ನಳಿನಿ ಏನು ಅಂತ ತೋರಿಸ್ತೀನಿ ಅಂತಾರೆ ನಳಿನಿ. ಈಚೆ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಚಂದನ ಕೈನ ನೋಡ್ತಾ ಉರ್ಸ್ಕೊತಾ ಇರ್ತಾಳೆ. ಅಣ್ಣ ಅಡುಗೆ ಮಾತ್ರ ಸೂಪರ್ ಅಂತಾನೆ ಮೈ. ಈ ಜಾಗನೇ ಹಾಗೆ ಕಣೋ, ಹೇಗೆ ಮಾಡಿದರೂ ಚೆನ್ನಾಗಾಗುತ್ತೆ ಅಂತಾನೆ ಮುತ್ತು. ಆಗ ಹರಿ ಚಂದನನ ನೋಡಿ, ಪಾಪ ಊಟ ಮಾಡೋಕ್ಕೆ ಕಷ್ಟಪಡ್ತಿದ್ದಾರೆ, ನಾನು ಹೋಗಿ ತಿನ್ನಿಸ್ಲಾ ಅಂತ ಅವಳ ಹತ್ರ ಬಂದು ಹೋಗಿ ಕೂತ್ಕೊಂಡು, ಮೇಡಮ್ ನಿಮಗೆ ಊಟ ಮಾಡೋಕ್ಕೆ ಕೈ ಸಪೋರ್ಟ್ ಮಾಡ್ತಿಲ್ಲ ಅನಿಸುತ್ತೆ ಅಲ್ವಾ, ಅದು ಕೈಯಲ್ಲ ಗಾಯ ಆಗಿದೆಯಲ್ಲ, ಹೇಗೆ ಊಟ ಮಾಡೋಕ್ಕಾಗತ್ತೆ ಹೇಳಿ, ಬನ್ನಿ ಅಂತಾನೆ ಹರಿ. ಅದಕ್ಕೆ ಅಂತಾಳೆ ಚಂದನ, ಅದಕ್ಕೆ ನಾನೇ ತಿನ್ಸೋಕ್ಕೆ ಅಂತ ಬಂದೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದರೆ ಪುಣ್ಯ ಬರುತ್ತೆ, ತಗೊಳ್ಳಿ ಅಂತ ಹರಿ ತಿನ್ಸೋಕೆ ಹೋಗ್ತಾನೆ. ಇಂಥ ಟೈಮ್ಗೆ ಕಾಯ್ತಿರ್ತೀರಲ್ವಾ, ಹುಡುಗಿರಿಗೆ ತಿನ್ನಿಸೋದಂದರೆ ಬಂದುಬಿಡ್ತೀರಾ, ಪುಣ್ಯದ ಕೆಲಸ ಅಂತೆ, ಹೋಗ್ರಿ ಅಂತ ಚಂದನ ಹೇಳ್ತಾಳೆ. ಇದೆಲ್ಲ ಹರಿ ಇಮ್ಯಾಜಿನ್ ಮಾಡ್ಕೊಂಡಿರೋದಾಗಿರುತ್ತೆ. ಊಟ ತಿನ್ನಿಸು, ಉಸಾಬರಿನೇ ಬೇಡ ಹರಿ, ನಿನ್ಗ್ಯಾಕೋ ಮೇಡಮ್ ಓರಿ ಅಂತಾನೆ. ಆಗ ನಟರಾಜ ಬರ್ತಾರೆ. ಅಪ್ಪ ಬನ್ನಿ ಊಟ ಮಾಡಿ ಅಂತಾನೆ ಮುತ್ತು. ಇಲ್ಲ ನೀವು ಮಾಡಿ, ನಾನು ನನ್ನ ಫ್ರೆಂಡ್ ಮನೇಲಿ ಊಟ ಮಾಡ್ಕೊಂಡು ಬಂದೆ ಅಂತ ಚಂದನನ ನೋಡಿ ಹರಿಗೆ, ಏಯ್ ನೀನೇನು ಮನುಷ್ಯನೇನೋ ದನನೋ, ನಿನ್ನ ಹೆಂಡ್ತಿ ಗಾಯದಿಂದ ಊಟ ಮಾಡೋಕ್ಕೆ ಕಷ್ಟಪಡ್ತಿದ್ರೆ ನೀನು ಒಳ್ಳೆ ದನ ತಿಂದಂಗೆ ತಿಂತಿದ್ಯಲ್ಲ ಅಂತಾರೆ ನಟರಾಜ. ಪರವಾಗಿಲ್ಲ ಅಂಕಲ್, ನಾನೇ ತಿಂತೀನಿ ಅಂತಾಳೆ ಚಂದನ. ನೀನು ಯಾಕಮ್ಮ ಕಷ್ಟಪಡಬೇಕು, ಇಲ್ವಾ ಅವನು ನಿನ್ನ ಗಂಡ ಕಟ್ಕೊಂಡು ಹೆಂಡತಿ ಮೇಲೆ ಕಾಳಜಿ ಇಲ್ಲ ಅಂತಂದರೆ ಅವನು ಮನುಷ್ಯನ ಧನನ ತಿನ್ನಿಸ್ತಾನೆ ಬಿಡು, ಎಷ್ಟೊಂದು ಹೇಳಿಸ್ಕೋತೀಯ, ನಮ್ಮ ಕುಟುಂಬಕ್ಕೋಸ್ಕರ ಆ ಹುಡುಗಿ ಅಷ್ಟೊಂದು ಕಷ್ಟಪಡ್ತಿದ್ದಾಳೆ, ಅವಳಿಗೆ ಊಟ ತಿನ್ಸೋಕ್ಕೂ ಆಗಲ್ವ ನಿನ್ನ ಕೈನಲ್ಲಿ ಅಂತಾರೆ ನಟರಾಜ. ಆಗ ಹರಿ ಅವಳ ಪಕ್ಕ ಬಂದು ಕೂತ್ಕೊಂಡು, ತಗೊಳ್ಳಿ ಅಪ್ಪ ಹೇಳಿದ್ವು ಅಂತ ಊಟನ ತಿನ್ನಿಸ್ತಾನೆ. ಎಲ್ಲರೂ ಖುಷಿಯಿಂದ ನೋಡ್ತಾರೆ. ಹಾಂ, ಹೀಗೆ ತಿನ್ನಿಸ್ಬೇಕು ಅಂತಾರೆ ನಟರಾಜ. ನಟರಾಜಪ್ಪ ಜೀವನದಲ್ಲಿ ನೀನು ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು ಅಂತ ಗೊಣಗ್ತಾನೆ ಹರಿ. ಅಪ್ಪನೇ ನೋಡ್ತಾ ಮುಖಕ್ಕೆಲ್ಲ ಸಾಂಬಾರು ತಾಗಿಸ್ಕೊತಾನೆ. ಅದನ್ನು ನೋಡಿ ಮೈಯ ನಗ್ತಾನೆ. ಆಗ ಚಂದನ ಸನ್ನೆ ಮಾಡಿ ತೋರಿಸ್ತಾಳೆ. ನಿಮಗೆ ಊಟ ಕೊಡಲೇ ಇಲ್ಲ ಅಂತ ಮಹಿಮಾಗೆ ಊಟನ ಕೊಡ್ತಾನೆ ಮುತ್ತು. ನೀವು ತಿನ್ನಿ ಅಂತಾಳೆ ಮಹಿಮಾ. ಅವಳು ತಿನ್ನುವಾಗ ಕೆಮ್ಮಿಸ್ತಾಳೆ. ಮುತ್ತು ನೀರನ್ನು ಕೊಡ್ತಾನೆ, ಅವಳು ಕುಡಿತಾಳೆ. ಈಚೆ ನಳಿನಿ ಬಾರೆ ಅಂತ ಮನೆ ಒಳಗೆ ಹೇಳ್ಕೊಂಡು ಬರ್ತಾಳೆ ವೈಭವಿನ. ಯಾಕೆ ಹೇಳ್ಕೊಂಡು ಹೋಗ್ತಿದ್ಯಾ ಅಂತಾಳೆ ವೈಭವಿ. 7 ಊರಿನವರು ಸೇರಿ ನಿನ್ನ ಸನ್ಮಾನ ಮಾಡುವಷ್ಟು ಅಂತ ಕಾರ್ಯ ಮಾಡಿದ್ಯಲ್ಲ, ಅದಕ್ಕೆ ಹೇಳ್ಕೊಂಡು ಹೋಗ್ತಿದ್ದೀನಿ ಬಾರೆ ಅಂತಾರೆ ನಳಿನಿ. ಅಮ್ಮ ಗರ್ಭಿಣಿ ಅನ್ನೋದು ನೋಡದೆ ಹಿಂಗೆ ಹೇಳ್ಕೊಂಡು ಹೋಗ್ತಿದ್ಯಾ ಅಂತಾಳೆ ನಳಿನಿ. ಅಯ್ಯೋ ನಿನ್ನ ಬಾರೆ ಒಳಗೆ ಗರ್ಭಿಣಿ ಅಂತೆ, ಗರ್ಭಿಣಿ ಕೂತ್ಕೊಳ್ಳೆ ಅಂತ ತಳ್ತಾರೆ ನಳಿನಿ. ನಂತರ ಅಯ್ಯೋ ದೇವ್ರೆ, ನನ್ನ ಮಾನ ಮರ್ಯಾದೆ ಹರಾಜು ಹಾಕ್ಬಿಟ್ಟಿಯಲ್ಲೇ, ಇಂಥ ಪಾಪಿನ ನನ್ನ ಹೊಟ್ಟೆಲಿ ಯಾಕೆ ಹುಟ್ಟಿಸ್ದೆಯಪ್ಪ ದೇವ್ರೆ, ಹೋಯ್ತು ಎಲ್ಲ ಹೋಯ್ತಪ್ಪ ಎಲ್ಲ ಹೋಯ್ತು ಅಂತ ಅಳ್ತಾರಿ. ಇವಳನ್ನು ಸಾಕೋ ಬದಲು 4 ಹಸು ಸಾಕಿದ್ರೆ ಬೆಳಿಗ್ಗೆ ರಾತ್ರಿ 10 ಲೀಟ್ರ್ ಹಾಲು ಕೊಡ್ತಿದ್ದು ಅಲ್ರಿ, ಇವಳನ್ನು ಸಾಕಿದ್ನಲ್ಲಪ್ಪ ಅಂತಾರೆ. ಇಷ್ಟು ದಿನ ಮರ್ಯಾದೆಯಿಂದ ತಲೆ ಎತ್ಕೊಂಡು ರಸ್ತೆಯಲ್ಲಿ ಓಡಾಡ್ತಿದ್ದೆ, ಆದರೆ ಈಗ ಇವಳು ಮಾಡಿರೋ ಕೆಲಸದಿಂದ ತಲೆ ಎತ್ಕೊಂಡು ಹೇಗೆ ತಿರುಗಲಿ, ಇವತ್ತು ಅವಳು ಕತೆ ಮುಗಿಸೋಣ ಅಂದರೆ ನಮ್ಮನ್ನೇ ಮುಗಿಸ್ಬಿಟ್ಲು ಅಂತ ಓಡಾಡಬಾರ್ದು, ಅವನ್ನ ಪ್ರೀತಿ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ವಿ. ಈಗ ಆ ಬಿಕಾರಿ ಪಿಂಡನೆ ಹೊಟ್ಟೆಲಿಟ್ಕೊಂಡು ನಮ್ಮ ಎದುರಿಗೆ ಕುಂತಿದ್ದಾಳಲ್ರಿ, ನಾವು ಏನು ಅನ್ಯಾಯ ಮಾಡಿದ್ವಿ ಅಂತ ಅಳ್ತಾರೆ ನಳಿನಿ. ಏಯ್ ಗಲಾಟೆ ಮಾಡಿಬಿಡ್ವೆ, ಹೊರಗಡೆ ಜನಕ್ಕೆ ಗೊತ್ತಾದರೆ ಇರೋ ಸ್ವಲ್ಪ ಮರ್ಯಾದೆನೂ ಹೋಗುತ್ತಷ್ಟೇ ಅಂತಾರೆ ಗಂಡ. ನನಗೆ ಸಂಕಟ ಆಗ್ತಿದೆ ಅಂತ ಅಳ್ತಾರೆ ನಳಿನಿ. ಈಚೆ ಕಂಟಿಗೆ ಕಾಲ್ ಬರುತ್ತೆ. ಹಲೋ ವೈಭವಿ ಅಂತಾನೆ ಕಂಟಿ. ಇದು ವೈಭವಿ ಅಲ್ಲ, ವೈಭವಿ ಅಣ್ಣ ಮಾತಾಡ್ತಿರೋದು. ಕೊನೆಗೂ ನೀನು ನಿನ್ನ ಕಚಡ ಫ್ಯಾಮಿಲಿ ಅಂತ ಪ್ರೂವ್ ಮಾಡಿಬಿಟ್ಟಿಯಲ್ಲೋ ಕಚಡ ನನ್ನ ಮಗನೇ, ನಿನ್ನ ತೇವಲು ತೀರಿಸ್ಕೊಳ್ಳೋದಕ್ಕೆ ಒಂದು ಹುಡುಗಿ ಬೇಕಾಗಿತ್ತೇನೋ ರ್ಯಾಸ್ಕಲ್ ನಿನಗೆ ಅಂತಾನೆ ವೈಭವಿ ಅಣ್ಣ. ಏನೋ ಮಾತಾಡ್ತಿದ್ಯಾ ನೀನು ಅಂತಾನೆ ಕಂಟಿ. ಲವ್ ಅಂತ ನನ್ನ ತಂಗಿ ತಲೆ ಕೆಡಿಸಿ ಮದುವೆಗೂ ಮುಂಚೆ ಅವಳನ್ನು ಪ್ರೆಗ್ನೆಂಟ್ ಮಾಡಿದ್ಯಲ್ಲೋ ರ್ಯಾಸ್ಕಲ್ ಅಂತಾನೆ ವೈಭವಿ ಅಣ್ಣ. ಆಗ ನಳಿನಿ
ನೀ ಫೋನ್ ತಗೋತಾರೆ. ಈಚೆ ಮುತ್ತು ಫೋನ್ ತಗೊಂಡು ಹಲೋ ಯಾರು ಅಂತಾನೆ. ನಾನು ವೈಭವಿ ಅಮ್ಮ ಮಾತಾಡ್ತಿರೋದು ಅಂತಾರೆ ನಳಿನಿ. ಅದೇನು ವಿಷಯ ಹೇಳಿ, ಸುಮ್ಮನೆ ಏನೇನೋ ಮಾತಾಡಬೇಡಿ ಅಂತಾನೆ ಮುತ್ತು. ನಿಮ್ಮ ತಮ್ಮ ನನ್ನ ಮಗಳಿಗೆ ನಿನ್ನ ಪ್ರೀತಿಸ್ತೀನಿ ಅಂತ ನಂಬಿಸಿ 3 ತಿಂಗಳು ಬಸ್ರು ಮಾಡಿ ಹೋಗಿದ್ದಾನೆ ಅಂತಾರೆ ನಳಿನಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.